ನಿಜವಾಗ್ಲೂ ನೈತಿಕತೆ ಅನ್ನೋದೇ ಇದ್ದರೆ ನೀವು ನಮ್ಮ ಪಾಲಿನ GST ತೆರಿಗೆ ಏನು ಬರಬೇಕೋ ಅದನ್ನು ತೊಗೊಂಡು ಬಂದು ನಮ್ಮ ರಾಜ್ಯದ ಜನಕ್ಕೆ ಕೊಡಿಸಿ ನೀವು ಮಾನ ಮರ್ಯಾದೆ ಉಳಿಸ್ಕೊಳ್ಳಿ. ಸುಮ್ಮನೆ ನೀವು ಜನಾಕ್ರೋಶ ಯಾತ್ರೆನ ಮಾಡಬೇಡಿ. ಯಾಕೆ ಅಂತಂದರೆ ಇವತ್ತು ನಡೀತಾ ಇರುವಂಥ ಅಭಿವೃದ್ಧಿ ಕೆಲಸಗಳನ್ನ ಸಹಿಸ್ಕೊಳ್ಳೋಕ್ಕಾಗದೆ ಆಯಿತು ನೀವು ಪಂಚ ಗ್ಯಾರಂಟಿ ಕೊಡಬೇಡಿ ಅಂತ ಹೇಳಿದ್ರೆ ಅದರಿಂದ ರಾಜ್ಯ ಹಾಳಾಗೋಗುತ್ತೆ ಅಂತಂದ್ರೆ 2 ತಿಂಗಳು ತಡ ಆದರೆ ಏನು ಮಾಡ್ತೀರಾ ನೀವು? ನೋಡಿದ್ರಾ ಕೊಡಲಿಲ್ಲ ಯಾವ ಬೈಲು ಹೇಳ್ತೀರಿ ನೀವು? ಒಂದು ಕಡೆ ಕೊಡೋದ್ರಿಂದ ರಾಜ್ಯ ಅಲ್ಬೂಟಿ ಆಗ್ತಾಯಿದೆ, ದಿವಾಳಿ ಆಗ್ತಾಯಿದೆ ಅಂತ ಹೇಳ್ತೀರಿ. ಕೊನೆಗೆ 2 ತಿಂಗಳು ತಡ ಆದರೆ ಸಾಕು ಕೊಡಲಿಲ್ಲ ಅಂತಿರಲ್ಲ. ಹಾಗಾದ್ರೆ ನೀವು ಯಾರು ತಗೋತಾನೆ ಇಲ್ವಾ? ನೀವು BJPಲಿ ಇರೋರು ಯಾರೂ ತಗೋತಾ ಇಲ್ವಾ? ಹಾಗಾದ್ರೆ ನೀವು ಹೇಳ್ಬೇಕಂದ್ರೆ ನೀವು ಹೇಳ್ತಿರಲ್ಲ ನಾವು ತಿರಸ್ಕರಿಸ್ತೀವಿ ಅಂದ್ರೆ ಅದು ನೀವು ಯಾರೂ ಮುಟ್ಲೇಬಾರ್ದು. ನಮ್ಗೆ ಇಷ್ಟ ಇಲ್ಲ ಅಂತೇಳಿ ಬಿಟ್ಬಿಟ್ರೆ ಅದು ಇನ್ನೊಬ್ರಿಗೆ ಯಾರಿಗೋ ಬಡವ್ರ ಬಗ್ರಿಗೆ ಆಗುತ್ತೆ ಅಂತ ಹೇಳ್ತೀವಿ. ಈ ಕಡೆ ತಗೊಳ್ಳೋದನ್ನೂ ತಗೋತೀರಿ, ಈ ಕಡೆ ಮಾತಾಡೋದನ್ನೂ ಮಾತಾಡ್ತೀರಿ. ಏನಿದು ನಿಮ್ಮ ಅರ್ಥ ಅಲ್ವಾ? ಸಹಿಸ್ಕೋಬೇಕು ನೋಡ್ರಿ. ನಿಮ್ಮ ಸರ್ಕಾರ ಇದ್ದಾಗಲೂ ಸಹಿಸ್ಕೊಂಡಿದ್ದೀವಿ, ಜನ ಅನುಭವಿಸಿದ್ದಾರೆ. ಆ ಅನುಭವಕ್ಕೆ ನೀವು ಪಾಠ ಕಲಿಸಿದ್ದಾರೆ, ಸರಿನಾ? ನೀವೇನಾದರೂ ಇವತ್ತು ನಿಮ್ಮ ನೈತಿಕತೆ ಇದ್ದರೆ ನೀವು ಕೇಂದ್ರ ಸರ್ಕಾರದ ಮೇಲೆ ಹೋರಾಟ ಮಾಡ್ಕೊಂಡು ತಗೊಬರ್ಬೇಕು ವಿನಃ ರಾಜ್ಯ ಸರ್ಕಾರ ವಿರುದ್ಧ ನೀವು ಇಲ್ಲ ಸಲ್ಲದ ಆರೋಪ ಮಾಡೋಕ್ಕಷ್ಟೇ. ನೀವು ಯಾವುದೂ ಇಲ್ಲಿ ರುಜುವಾತು ಆಗಲ್ಲ. ಜನ